ನಮಸ್ಕಾರ ಬಂದವರೇ. ದರ್ಖಾಸ್ತುಗಳಿಗೆ ಸಂಬಂಧಪಟ್ಟಂತೆ ಅಡವಿ ಭೂಮಾಪಕರಿಗೆ ಕಡತವನ್ನು ಅಳತೆಗೆ ನೀಡ್ತಾರೆ. ಸಂಬಂಧಪಟ್ಟಂಥ ಭೂಮಾಪಕರು ನೋಟಿಸ್ ಅಥವಾ ತಿಳುವಳಿಕೆ ಪತ್ರವನ್ನು ಜಾರಿ ಮಾಡಬೇಕಾಗುತ್ತೆ. ಹಾಗಾದರೆ ತಿಳುವಳಿಕೆ ಪತ್ರ ಅಥವಾ ನೋಟಿಸ್ ಹೇಗಿರೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಇದು ಒಂದು ಮಾಡೆಲ್ ಅಂದರೆ ಮಾದರಿ ನೋಟಿಸ್ ಅಂದರೆ ತಿಳುವಳಿಕೆ ಪತ್ರ ಆಗಿರುತ್ತೆ. ಇದರಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ರೆವಿನ್ಯೂ ಸರ್ವೆ ನೋಟಿಸು ಅಂದರೆ ಕಡತದ ಸಂಖ್ಯೆಯಲ್ಲಿ ನಮೂದಿಸಬೇಕಾಗುತ್ತೆ. ಇದರಲ್ಲಿ ಗ್ರಾಮದ ಹೆಸರು, ಹೋಬಳಿ, ತಾಲೂಕು, ಜಿಲ್ಲೆ ಮತ್ತು ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಏನು ತಿಳಿಸಿರ್ತಾರೆ ಅಂತಂದರೆ, ಈ ಕೆಳಗೆ ನಮೂದಿಸಿರೋ ಸರ್ವೆ ನಂಬರ್ಗಳನ್ನು ಅಥವಾ ಹಿಸ್ಸೆಗಳನ್ನು ಕೆಳಗಿನ ತಾರೀಕಿನ ದಿವಸ ಅಳತೆ ಮಾಡುವುದಾಗಿ ಈ ಮೂಲಕ ಪ್ರಚುರಪಡಿಸಲಾಗಿದೆ. ಸಂಬಂಧಪಟ್ಟ ಎಲ್ಲ ಜನರು ಜಮೀನ ಹತ್ತಿರ ಸರ್ವೇಯರಲ್ಲಿ ಹಾಜರಾಗಿ ತಮ್ಮ ನಂಬರು ಅಥವಾ ಹಿಸ್ಸೆಗಳನ್ನು ತೋರಿಸಿ ಅವಶ್ಯವಾದ ದಾಖಲೆಗಳನ್ನು ಒದಗಿಸಬೇಕು. ಇಲ್ಲವಾದಲ್ಲಿ ಸ್ಥಳವಿದ್ದು ತನ್ನಲ್ಲಿ ದೊರೆಯಬಹುದಾದ ದಾಖಲೆಯಂತೆ ಅಳತೆ ಕೆಲಸವನ್ನು ನಡೆಸಪಡಿಸಲಾಗುವುದು ಅಂತ ಒಂದು ನೋಟಿಸ್ನಲ್ಲಿ ಇದು ಪ್ರಿಂಟೆಡ್ ಇರುತ್ತೆ. ಇದರಲ್ಲಿ ಎಂದು ಅಳತೆಗೆ ಹೋಗ್ತೀವೋ ಆ ದಿನಾಂಕನ ನಮೂದಿಸ್ತಾರೆ, ಸರ್ವೆ ನಂಬರ್ ದಾಖಲಿಸ್ತಾರೆ, ಹಿಸ್ಸೆ ನಂಬರ್ ದರ್ಖಾಸ್ತು ಕೋಡಿನಲ್ಲಿ ಬರೋದಿಲ್ಲ. ಹಾಗೆ ಮಂಜೂರಿದಾರರ ಹೆಸರನ್ನ ಇಲ್ಲಿ ದಾಖಲಿಸ್ತಾರೆ. ನಂತರ ಇಲ್ಲಿ ಕೆಳಗಡೆ ಸಹಿ ಮಾಡಿ ಒಂದು ಸೀಲ್ ಹಾಕ್ತಾರೆ. ಈ ನೋಟಿಸನ್ನು ಬಾಂಧವ್ಯವನ್ನು ನೀಡ್ಬಿಟ್ಟು ನೋಟಿಸ್ನ ಜಾರಿ ಮಾಡ್ಕೊಂಡ್ಬರ್ಲಿಕ್ಕೆ ಕಳಿಸ್ಕೊಡ್ತಾರೆ. ಬಾಂಧವ್ಯನ ಏನು ಮಾಡ್ತಾರೆ ಅಂತಂದರೆ, ಸಂಬಂಧಪಟ್ಟ ನೋಟಿಸ್ ಪಡೆದು ಹಳ್ಳಿಗೆ ಹೋಗ್ತಾರೆ. ಹಳ್ಳಿಯಲ್ಲಿ ಎಷ್ಟು ಜನ ವಾಸವಾಗಿದ್ದಾರೋ ಅವ್ರಿಗೆಲ್ಲ ಸಹಿ ಮಾಡ್ತಾರೆ. ಅವರಿಂದಾಗಲಿ ಅವರಿಗೆ ಸಂಬಂಧಪಟ್ಟಂಥವರಿಂದಾಗಲಿ ಸಹಿ ಪಡ್ತಾರೆ. ಕೆಲವು ಸಾರಿ ಏನಾಗುತ್ತೆ ಅಂತಂದರೆ, ಜಮೀನು ಎಲ್ಲಿ ಮಂಜೂರಾಗಿರುತ್ತೋ ಆ ಗ್ರಾಮದಲ್ಲಿ ಸಾಗುವಳಿದಾರರು ವಾಸ ಇರೋದಿಲ್ಲ. ಇದರಿಂದ ಬಾಂಧವ್ಯ ಅವರಿಗೆ ತೊಂದರೆ ಆಗ್ತದೆ. ಹೀಗಾಗಿ ಹೇಗೋ ಸಾಹಸ ಮಾಡಿ ಆತ ನೋಟಿಸನ್ನು ಜಾರಿ ಮಾಡ್ತಾನೆ. ಮೊದಲೆಲ್ಲ ನೋಟಿಸ್ ಜಾರಿ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಯಾಕೆ ಅಂತಂದರೆ ಸಾರಿಗೆ ವ್ಯವಸ್ಥೆ ಅಷ್ಟಾಗಿರಲಿಲ್ಲ. ಇತ್ತೀಚೆಗೆ ಎಲ್ಲರಲ್ಲೂ ಬೈಕ್ ಅಥವಾ ಕಾರುಗಳಿದ್ದಾವೆ. ಅದು ಮೇಲಾಗಿ ಮೊಬೈಲ್ ಬಂದಿದೆ. ಇದರಿಂದ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಟಿಸನ್ನು ಜಾರಿ ಮಾಡಿದ ನಂತರ ಸಂಬಂಧಪಟ್ಟಂಥ ಬಾಂಧವ್ಯರು ನೋಟಿಸ್ ಪ್ರತಿಯನ್ನು ಭೂಮಾಪಕಕ್ಕೆ ತಂದು ನೀಡ್ತಾರೆ. ಭೂಮಾಪಕರು ಅದನ್ನು ಸಂಬಂಧಪಟ್ಟ ಕಡತಕ್ಕೆ ಲಗತ್ತಿಸ್ಕೊಳ್ತಾರೆ. ನಾಳಿನ ಸಂಚಿಕೆಯಲ್ಲಿ ಭೂಮಾಪಕರು ಅಳತೆ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.